ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಜಗತ್ತಿನ ಇತರೆ ದೇಶಗಳಲ್ಲಿನ ಅದ್ಭುತಮಯ, ವಿಸ್ಮಯಕಾರಿ ಹಾಗೂ ನಿಗೂಢವಾದಂತಹ ಅನೇಕ ಪ್ರದೇಶಗಳ ಬಗ್ಗೆ ಮಿಲೇನಿಯಂ ಸರಣಿಯ ದೇಶ ವಿದೇಶ ಎಂಬ ಪುಸ್ತಕ ಮಾಲಿಕೆಯಲ್ಲಿ ತೇಜಸ್ವಿಯವರು ಮಾಹಿತಿಯನ್ನು ನೀಡುತ್ತಾರೆ. 4 ಭಾಗಗಳನ್ನು ಹೊಂದಿರುವ ಈ ಮಾಲಿಕೆಯ 4ನೇ ಪುಸ್ತಕದ ಮುನ್ನುಡಿ ಇಂತಿದೆ. ಈ ಪುಸ್ತಕ ಆಫ್ರಿಕಾದ ಅಚ್ಚರಿಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿದೆ. ಆಫ್ರಿಕಾ ಖಂಡ ಅವರ್ಣನೀಯ ವೈವಿಧ್ಯತೆ ಮತ್ತು ಕೌತುಕಗಳ ತವರು. ಆಫ್ರಿಕಾದಲ್ಲಿ ಏಕೆ ಇಷ್ಟೊಂದು ವೈವಿಧ್ಯತೆ? ಮನುಷ್ಯ ಸಹ ಆಫ್ರಿಕಾದಲ್ಲಿ ಏಕೆ ಉದ್ಭವಿಸಿದ? ಈ ಪ್ರಶ್ನೆಗಳಿಗೆಲ್ಲ ನಾವು ನಮ್ಮ ಭೂಗೋಳದಲ್ಲಿ ಸಂಭವಿಸಿದ ಅನೇಕ ಆಗುಹೋಗುಗಳಲ್ಲಿ ಉತ್ತರ ಹುಡುಕಬೇಕಾಗುತ್ತದೆ. ಅಮೆರಿಕ, ಯುರೋಪ್ ಮತ್ತು ಏಷ್ಯಾಗಳಲ್ಲೂ ಆಫ್ರಿಕಾದಷ್ಟೇ ವೈವಿಧ್ಯಮಯವಾದ ಪ್ರಾಣಿ ಸಂಕುಲಗಳಿದ್ದು, ಅಲ್ಲೆಲ್ಲ ದೊರೆಯುತ್ತಿರುವ ತುಪ್ಪಟದ ಮಾಮತ್ಗಳಿಂದ, ತುಪ್ಪಟದ ಬೃಹದಾಕಾರದ ಆನೆಗಳಿಂದ, ಉದ್ದ ಕೋರೆದಾಡೆಗಳ ಹುಲಿಗಳಿಂದ, ಇನ್ನು ನಾವು ಕಂಡು ಕೇಳಿಲ್ಲದ ತರತರದ ಪ್ರಾಣಿಗಳ ಪಳಿಯುಳಿಕೆಗಳಿಂದ ತಿಳಿಯುತ್ತದೆ. ಇವೆಲ್ಲ ನಿರ್ನಾಮವಾಗಲು ಬಹುಮುಖ್ಯ ಕಾರಣ ಭೂಮಂಡಲದ ಮೇಲೆ ಆಗಿಂದಾಗಿ ಪುನರಾವರ್ತನೆಯಾಗುವ ಹಿಮಯುಗ. ಆಫ್ರಿಕಾದಲ್ಲಿ ಮನುಷ್ಯ ಉದ್ಭವಿಸಲು ಬೇರೆ ಎಲ್ಲೆಡೆ ಕವಿದಿದ್ದ ಅಗಾಧ ಮಂಜಿನ ಚಪ್ಪಡಿಗಳೇ ಕಾರಣ. ಹಿಮ ಹಿಂದೆ ಸರಿಯುತ್ತಾ ಹೋದಂತೆ ವಿಕಾಸವಾಗುತ್ತಾ ಬಂದ ಮನುಷ್ಯ ಜಗತ್ತಿನ ಇತರೆಡೆಗೆ ನಿಧಾನವಾಗಿ ವಲಸೆ ಹೋಗಿರುವುದು ಪಳಿಯುಳಿಕೆಗಳ ಅಭ್ಯಾಸದಿಂದ ಗೊತ್ತಾಗುತ್ತದೆ. ಪರಿಸರವನ್ನು ಸೃಷ್ಟಿಸಿದ ಪ್ರಕೃತಿಯೇ ಪರಿಸರವನ್ನು ನಿರ್ನಾಮ ಮಾಡಿದೆ. ವಿನಾಶದ ಅಂಚಿನಲ್ಲಿರುವ ಅನೇಕ ಜೀವ ಸಂಕುಲಗಳನ್ನುಳಿಸಲು ನಾವೆಲ್ಲ ಯತ್ನಿಸುತ್ತಿದ್ದರೂ ಎಲ್ಲ ಜೀವ ಸಂಕುಲಗಳಿಗೂ ಒಂದು ಆಯಸ್ಸು, ನಿಶ್ಚಿತ ಕಾಲಾವಧಿ ಪ್ರಕೃತಿ ನಿಗದಿ ಮಾಡಿದೆಯೇ? ಹಾಗಿದ್ದರೆ ನಾವು ಇನ್ನೆಷ್ಟು ಕಾಲ? ನಮ್ಮ ಬುದ್ಧಿಶಕ್ತಿ, ತಿಳುವಳಿಕೆಗಳು ನಮಗೆ ಸಹಾಯ ಮಾಡುವುದಿಲ್ಲವೇ? ಇದಕ್ಕೆ ನನ್ನ ಬಳಿಯಂತೂ ಸದ್ಯಕ್ಕೆ ಉತ್ತರವಿಲ್ಲ. ಭೀಕರ ಹಿಮಯುಗದಲ್ಲಿ ಪಾರಾದ ಖಂಡಗಳೆಂದರೆ ದಕ್ಷಿಣ ಅಮೆರಿಕಾದ ಕೆಲವು ಭಾಗ ಮತ್ತು ಆಫ್ರಿಕಾ. ಆದ್ದರಿಂದಲೇ ಅಲ್ಲಿ ಇಷ್ಟೊಂದು ವೈವಿಧ್ಯಮಯ ಜೀವ ಸಂಕುಲಗಳು ನೆಲೆಗೊಂಡಿವೆ. ಈ ಪುಸ್ತಕ ಆಫ್ರಿಕಾದ ಅಚ್ಚರಿಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿರುವುದನ್ನು ನೋಡಬಹುದು ಎನ್ನುತ್ತಾರೆ ತೇಜಸ್ವಿಯವರು. ಧನ್ಯವಾದಗಳು.